ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ನಮ್ಮ ಎಕನಾಮಿಕ್ಸ್ ಮಕ್ಕಳಿಗಾಗಿ ಅಂದರೆ ಅರ್ಥಶಾಸ್ತ್ರ ಮಕ್ಕಳಿಗಾಗಿ ಏನಂತೀರ ತಾವುಗಳು ನಮ್ಮ ಆ್ಯನ್ಯುವಲ್ ಎಕ್ಸಾಮ್ 1ಗಾಗಿ 80 ಔಟ್ ಆಫ್ 80 ಹೇಗೆ ಸ್ಕೋರ್ ಮಾಡಬೇಕು ಅಂತ ಈಗಾಗಲೇ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಆದರೂ ಕೂಡ ಬಹಳ ವಿದ್ಯಾರ್ಥಿಗಳು ಸರ್ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದರೆ ಕೊಟ್ಬಿಟ್ರೆ ಬಹಳ ಅನುಕೂಲ ಆಗುತ್ತೆ, ಸ್ವಲ್ಪ ಓದೋದನ್ನು ಸ್ವಲ್ಪ ಬೇರೆ ರೀತಿಯಾಗಿ ಹೇಳ್ಕೊಡಿ ಅಂತ. ನೋಡಿ ಸರ್, ಮೊದಲು ತಾವುಗಳು ಟಾರ್ಗೆಟ್ ಮಾಡಬೇಕಾಗಿರೋದು ಪಾರ್ಟ್ ಎ. ಹೆಂಗಿದ್ರು ಪಾರ್ಟ್ ಎ ತಾವು ಬರದೇ ಬರೀತೀರ, ಅಷ್ಟು ಕಾನ್ಫಿಡೆನ್ಸ್ ನನಗೂ ಇದೆ. ವರ್ಷ ಇಡೀ ಕಾಲೇಜಲ್ಲಿ ಕುಂತಿರ್ತೀರ, ಅದನ್ನು ಬರದೇ ಬರೀತೀರ. ಈಗ ಡೈರೆಕ್ಟಾಗಿ ನಾವು ಈಗ ಆಯಿತಾ ಏನಂತೀರ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಡೆಗೆ ಜಂಪ್ ಆಗೋಣ. 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಿದ್ದಾವೆ ಅಂದರೆ ಅದು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿಯೇ ಇದ್ದಾವೆ. ಮಾಡೆಲ್ ಕ್ವಶನ್ ಪೇಪರ್ 1, 2, 3 ನಿಮ್ಮ ಪ್ರಿಪೇಟ್ರಿ 2 ಪ್ರಶ್ನೆ ಪತ್ರಿಕೆಗಳು. ಅದನ್ನು ಹೊರತುಪಡಿಸಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ, ಅದನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಸರ್. ನೋಡಿ, ಈಗ ನಿಮ್ಮ ಚಾಪ್ಟರ್ 2 ಆಗಿರುವಂತಹ ಮೈಕ್ರೋ ಎಕನಾಮಿಕ್ಸ್ ಹಾಗೂ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಎಕನಾಮಿಕ್ಸನ್ನು ಡಿವೈಡ್ ಮಾಡಿದ್ದಾರಲ್ವ, ಅದರಲ್ಲಿ ಈಗ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಮೈಕ್ರೋ ಎಕನಾಮಿಕ್ಸಿನ ಆಯಿತಾ ಚಾಪ್ಟರ್ 2, ಯಾಕಂದರೆ ಇರುವಂಥದ್ದೇ ಮೈಕ್ರೋ ಎಕನಾಮಿಕ್ಸಲ್ಲಿ 2 ಪಾಠಗಳಿಂದ ಮಾತ್ರ 6 ಮಾರ್ಕ್ಸ್ ಕ್ವಶನನ್ನು ಪಿಕ್ ಮಾಡಬೇಕು ಅಂತ ಬ್ಲೂ ಪ್ರಿಂಟಲ್ಲಿ ಏನಂತೀರ ತಾವುಗಳು ಹೇಳಲಾಗಿದೆ. ಅದರ ಪ್ರಕಾರವೇ ಈಗ ಚಾಪ್ಟರ್ 2 ಇರುವಂಥದ್ದು ನಿಮಗೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಇದೆ. ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಇದೆ. ಇದು ಈ ಒಂದು ಪಾಠದಲ್ಲಿ ನಿಮಗೆಲ್ಲ ಏನು ಬರುತ್ತೆ ಅಂತ ಹೇಳ್ತಾ ಹೋಗ್ತೇನೆ. ನೋಡಿ, ಈಗ ಒಂದು ಎಕ್ಸ್ಪ್ಲೇನ್ ದಿ ಲಾ ಆಫ್ ಡೈಮೆನ್ಷನಿಂಗ್ ಮಾರ್ಜಿನಲ್ ಯುಟಿಲಿಟಿ ವಿತ್ ದ ಹೆಲ್ಪ್ ಆಫ್ ಟೇಬಲ್ ಆ್ಯಂಡ್ ಡಯಾಗ್ರಾಮ್ ಅಂತ ಇದೆ. ಯಾರಿಗೆ 6 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಇದು ಯಾವ ಪಾಠದಿಂದ? ಚಾಪ್ಟರ್ 2 ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಕ್ಲಿಯರ್? Second question, my dear children, explain the movement along the demand curve and shift in demand curve with the help of 2 diagrams ಅಂತ ಇದೆ. ಕ್ಲಿಯರ್? ಇದು ನಮ್ಮ ಇಂಗ್ಲೀಷ್ ಮಕ್ಕಳಿಗಾಯಿತು. ಹಾಗಿದ್ರೆ ನಮ್ಮ ಕನ್ನಡ ಮಕ್ಕಳು ಪಾಪ ಆಮೇಲೆ ಬೇಜಾರಾಗಿಬಿಡ್ತಾರೆ. ಅವರಿಗಾಗಿ ಕನ್ನಡ ಬರೀಲಿಕ್ಕಲ್ಲಿ ಜಾಗ ಸ್ಪೇಸ್ ಸಾಲಿಲ್ಲ ಮಕ್ಕಳೇ, ಬೇಜಾರಾಗಿಬಿಡಿ ಆಯಿತಾ. ನಮ್ಮ ಕನ್ನಡ ಮಕ್ಕಳಿಗಾಗಿ ಅದನ್ನು ರಿಪೀಟ್ ಮಾಡಿಬಿಡ್ತೇನೆ. ನೋಡಿ, ಈಗ ಯಾವುದದು ಸೆಕೆಂಡ್ ಚಾಪ್ಟರ್ಲಿ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರಲ್ಲಿ ಎಕ್ಸ್ಪ್ಲೇನ್ ದಿ ಲಾ ಆಫ್ ಡೈಮೆನ್ಷನಿಂಗ್ ಅಂತಿರ್ತಲ್ವ, ಅದನ್ನು ನಾವು ನೋಡಿ ಔದಾಸೀನ್ಯ ಏನಿದು ವಕ್ರರೇಖೆ ಲಕ್ಷಣಗಳನ್ನು ರೇಖಾಚಿತ್ರಗಳೊಂದಿಗೆ ಸ್ಪಷ್ಟಪಡಿಸಿ ಅಂತ ಕ್ಲಿಯರಾಗಿ ನಿಮ್ಮ ಕ್ವಶನ್ನು ಇರುವಂಥದ್ದು. ಕ್ಲಿಯರ್? ಐ ರಿಪೀಟ್ ಇನ್ನೊಮ್ಮೆ, ಏನಿದು ಔದಾಸೀನ್ಯ ಆಯಿತಾ, ಓದೋದ್ರಲ್ಲಿ ತಪ್ಪಾದರೆ ಕ್ಷಮಿಸಬೇಕ್ರಪ್ಪ. ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರಗಳೊಂದಿಗೆ ಸ್ಪಷ್ಟಪಡಿಸಿ ಅಂತ ಕ್ಲಿಯರಾಗಿ ಒಂದು ಪ್ರಶ್ನೆ ಇದೆ. ಹಾಗಿದ್ರೆ ಸೆಕೆಂಡ್ ಕ್ವಶನ್ ಏನು ಸರ್? ಅದು ಎಕ್ಸ್ಪ್ಲೇನ್ ದಿ ಮೂಮೆಂಟ್ಸ್ ಅಲಾಂಗ್ ವಿತ್ ದ ಡಿಮ್ಯಾಂಡ್ ಕರ್ವ್ ಆ್ಯಂಡ್ ದ ಶಿಫ್ಟ್ ಇನ್ ದ ಡಿಮ್ಯಾಂಡ್ ಕರ್ವ್ ವಿತ್ ದ ಹೆಲ್ಪ್ ಆಫ್ ದ 2 ಡಯಾಗ್ರಾಮ್ಸ್ ಅಂತ ಇದೆ. ಈ ಒಂದು ಪ್ರಶ್ನೆ ಬಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ ಏನಿದು ಬೇಡಿಕೆಯ ರೇಖೆಗಳೊಂದಿಗೆ ನೋಡಿ ರೇಖೆಯೊಂದಿಗಿನ ಚಲನೆಗಳು ಮತ್ತು ಬೇಡಿಕೆ ರೇಖೆಯ ಪಲ್ಲಟಗಳನ್ನು 2 ರೇಖಾಚಿತ್ರಗಳೊಂದಿಗೆ ವಿವರಿಸಿ ಅಂತ ಇದೆ. 2 ರೇಖಾಚಿತ್ರಗಳೊಂದಿಗೆ ವಿವರಿಸಿ. ಕರೆಕ್ಟಾಗಿದೆ ನೋಡಿ. ಬೇಡಿಕೆಯ ರೇಖೆಯೊಂದಿನ ಚಲನೆಗಳು ಮತ್ತು ಬೇಡಿಕೆ ಏನಿದೆ ರೇಖೆಯ ಪಲ್ಲಟಗಳನ್ನು 2 ರೇಖಾಚಿತ್ರಗಳೊಂದಿಗೆ ವಿವರಿಸಿ. ಹಾಗಿದ್ರೆ ಕನ್ನಡ ಮೀಡಿಯಮಿಗೂ ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಕೂಡ ಈ ಸೆಕೆಂಡ್ ಚಾಪ್ಟರಿಂದ ಮೋಸ್ಟ್ ಎಕ್ಸ್ಪೆಕ್ಟೆಡ್ 6 ಮಾರ್ಕ್ಸ್ ಕ್ವಶನ್ಸ್ ಅಂತ ಕರಿತೀವಿ. ತಾವುಗಳು ಎಕ್ಸಾಮಲ್ಲಿ ಬರೀಬೇಕಾಗಿರೋದು ಕೇವಲ 3 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು, 6 ಮಾರ್ಕ್ಸು ಆಯಿತಾ. ನಿಮ್ಮ ಯಾವುದಿದು ಮೈಕ್ರೋ ಎಕನಾಮಿಕ್ಸಲ್ಲಿ ಬರೀ 2 ಪಾಠಗಳಿಂದ ಮಾತ್ರ 6 ಮಾರ್ಕ್ಸ್ ಬರೋದು. ಬನ್ನಿ, ಈಗ ಯಾವುದಿದು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತ ಒಂದು ಚಾಪ್ಟರ್ ಇದೆ ನಿಮಗೆ, ಅದು ಚಾಪ್ಟರ್ 3 ಆಗಿ ಇರುತ್ತದೆ. ಚಾಪ್ಟರ್ 3 ಆಯಿತಾ. ಅದರಲ್ಲಿ ಎಕ್ಸ್ಪ್ಲೇನ್ ದಿ ಲಾ ಆಫ್ ವೇರಿಯಬಲ್ ಏನಿದು ಪ್ರಾಪರ್ಟೀಸ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ಸ್ ಅಂತ ಇದೆ. ಜೊತೆಗೆ ದಿ ಫಾಲೋಯಿಂಗ್ ದ ಟೇಬಲ್ ಗಿವನ್ ದಿ ಇದನ್ನು ನೆನ್ಪಿಟ್ಕೋಬೇಕು ತಾವುಗಳು ಆಯಿತಾ. ಇದು ಫಿಕ್ಸ್ ಒಂದು ಕ್ವಶನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಆಯಿತಾ. ಇಲ್ಲಿ ನಂಬರ್ಸು ಚೇಂಜ್ ಆಗುತ್ತೆ, ಇದು ನಂಬರ್ಸ್ ಚೇಂಜ್ ಆಗುತ್ತೆ. ಇದರಷ್ಟು ಈಸಿ ಕ್ವಶನ್ ಯಾವುದೂ ಅಲ್ಲ ಸರ್. ಎಲ್ಲಿ ಪ್ರಾಬ್ಲಮ್ಸ್ ಇರುತ್ತೋ ಅಂತಹ ಕ್ವಶನ್ಸನ್ನು ತಾವುಗಳು ಪಿಕ್ ಮಾಡ್ಕೊಂಡ್ರೆ ಭಾಳ ಈಸಿ ಕಲಿಯುವಂಥದ್ದು. ಪ್ರಾಬ್ಲಮ್ಸು ಪಿಕ್ ಮಾಡ್ಕೊಂಡ್ರೆ ಆರಾಮಾಗಿ ತಾವುಗಳು 6 ಔಟ್ ಆಫ್ 6 ಗೆನ್ ಮಾಡಲೇಬೋದು, ಮಾಡ್ತೀರಾ. ಸೆಕೆಂಡಲ್ಲೂ ಇರುವಂಥದ್ದು ಅಷ್ಟೇ, ತಾವುಗಳು ನೋಡ್ಬೋದು. ಇಲ್ಲಿ ಫೈಂಡ್ ದಿ ಫಾರ್ಮ್ಸ್ SMC ಅಂತ ಇದೆ. ಶೆಡ್ಯೂಲ್ ಈಸ್ ಶೋನ್ ಇನ್ ದಿ ಫಾಲೋಯಿಂಗ್ ಟೇಬಲ್ ಅಂತ ಇದೆ, ಹೌದಲ್ವಾ. TFC ಈಸ್ ಎಷ್ಟಿದೆ ಇದು ನೀವು ತಾವುಗಳು ನೋಡ್ಬೋದು. ಎಲ್ಲ ಮಾಡಲ್ ಕ್ವಶನ್ ಪೇಪರಲ್ಲೂ ಈ ಕ್ವಶನ್ನು ಇದ್ದೇ ಇದೆ ಸರ್. ಇದಾ ಫೈಂಡ್ ಔಟ್ ದ TVC, TC, AVC ಆ್ಯಂಡ್ SAC ಅಂತ ಇದೆ. ಶೆಡ್ಯೂಲ್ ಆಫ್ ದಿ ಏನಿದು ಆಫ್ ದಿ ಫಾರ್ಮ್ ಅಂತ. ಹಾಗಿದ್ರೆ ಕನ್ನಡದಲ್ಲಿ ಇದನ್ನು ಏನು ಹೇಳ್ತಾರೆ ಅನ್ನೋದನ್ನು ಬೇಕಲ್ವಾ. ಯಾವುದಿದು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತ ಇದೆ ಮಕ್ಕಳೇ. ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಕೂಡ ಮುಗಿಸ್ಬಿಡ್ತೀನಿ. ಬಂತೇನ್ರೋ? ಹಾಂ ಬಂತು. ಬನ್ನಿ, ಯಾವುದಿದು ನೋಡಿ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಲ್ವಾ. ಇದಕ್ಕೆ ಸರಿಯಾದ ಪ್ರಶ್ನೆ ಕನ್ನಡದಲ್ಲಿ ಬದಲಾಗುವ ಪರಿಣಾಮಗಳ ನಿಯಮವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅಂತ. ಕ್ಲಿಯರ್?
ಕನ್ನಡ ಮೀಡಿಯಂ ಮಕ್ಕಳಿಗೆ ಅರ್ಥಶಾಸ್ತ್ರ ನೋಡಿ, ಬದಲಾಗುವ ಪರಿಣಾಮಗಳ ನಿಯಮವನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾವುದು? ಎಕ್ಸ್ಪ್ಲೇನ್ ದಿ ಲಾ ಆಫ್ ವೇರಿಯಬಲ್ ಪ್ರಾಪರ್ಟೀಸ್ ವಿತ್ ಇನ್ ದಿ ಡಯಾಗ್ರಾಮ್ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ ಇದಿದಲ್ವಾ, ದಿ ಫಾಲೋಯಿಂಗ್ ಟೇಬಲ್ ಗಿವನ್ಸ್. ಇದು ನೋಡಿ, ಈ ಕೆಳಗಿನ ಕೋಷ್ಟಕವು ಶ್ರಮದ ಸರಾಸರಿ ಉತ್ಪನ್ನ AP ಪಟ್ಟಿಯನ್ನು ನೀಡುತ್ತದೆ. ಶ್ರಮದ ಒಟ್ಟು ಉತ್ಪನ್ನ TP ಮತ್ತು ಸೀಮಂತ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಈ ಪ್ರಶ್ನೆ ಇದೆ. ಈ ಒಂದು ಟೇಬಲನ್ನು ಕೊಟ್ಟಿರ್ತಾರೆ, ಬಹಳ ಈಸಿ ಕಂಡ್ರಿ, ನಿಮಗೆಲ್ಲ ಇದು ಹೇಳ್ಕೊಟ್ಟಿರ್ತಾರೆ. ಇಲ್ಲಿಂದ ಈ ರೀತಿಯಾಗಿ ಮಾಡುವಂಥದ್ದು ಇವೆಲ್ಲ ನಿಮಗೆಲ್ಲ ಭಾಳ ಈಸಿ ಆಯಿತಾ. ಈ ರೀತಿಯಾಗಿ ಮಾಡಿ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡುವಂಥದ್ದು ಇವೆಲ್ಲ ಹೇಳ್ಕೊಟ್ಟಿರ್ತಾರೆ ಕಾಲೇಜಲ್ಲಿ, ಮತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಬೇಡಿ. ಲಾಸ್ಟ್ ಒಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ, ಇನ್ನೊಂದು ಮೂರನೇ ಪ್ರಶ್ನೆ. ಒಂದು ಉದ್ಯಮ ಘಟಕದ SMC ಮತ್ತು ನೋಡಿ ಈಸ್ ಶೋನ್ ಇನ್ ದ ಫಾಲೋಯಿಂಗ್ ಅಂತ ಇದೆ. ಈ ಪಟ್ಟಿಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. SMC ಕೋಷ್ಟಕದಲ್ಲಿ ನೀಡಲಾಗಿದೆ. TFC ರೂಪಾಯಿಗಳು 100 ಅಂತ ಇದೆ. ನಿಮ್ದು ಯಾವುದೋ ಮಾಡಲ್ ಕ್ವಶನ್ ಪೇಪರಲ್ಲಿ ನಾನು ನೋಡಿದೆ, ಅಲ್ಲಿ 200 300 ಕೊಟ್ಟಿದ್ದಾರೆ. ಅಂದರೆ ಈ ಪ್ರಶ್ನೆಗಳು ಫಿಕ್ಸು ಆಯಿತಾ. ಫೈಂಡ್ ಔಟ್ ಅಂತ ಇದೆ ನೋಡಿ, ಇಲ್ಲಿ ಉದ್ಯಮ ಘಟಕ TVC ನೋಡಿ, TV AVC ಆ್ಯಂಡ್ SACಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ವಿವರ ಪಟ್ಟಿಗಳನ್ನು ಕಂಡುಹಿಡಿಯಬೇಕು. ಹಾಗಿದ್ರೆ ಸರ್ ಇವೇ ಬರ್ತಾವ ಕ್ವಶನ್ಸು 100% ಫಿಕ್ಸ್ ಅಂತ ಕೇಳೋದಾದರೆ ನೋಡಿ ಸರ್, ನನ್ನ ಒಂದು ವತಿಯಿಂದ ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಐ ಥಿಂಕ್ 90% ಈ ಪ್ರಶ್ನೆಗಳು ನಿಮ್ಮ ಒಂದು ಎಕ್ಸಾಮಲ್ಲಿ ಬರುತ್ತದೆ ಆಯಿತಾ. 2 ಅಂತೂ ಬಂದೇ ಬರುತ್ತೆ. ಈಗ ಬೋರ್ಡ್ ಮೇಲೆ ಇರುವಂಥದ್ದು 5 ಪ್ರಶ್ನೆಗಳಿದ್ದಾವೆ. ನನ್ನ ಪ್ರಕಾರ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಆಯಿತಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಕರಿತೀವಿ, ಅಂದರೆ ಕೂತ್ಕೊಂಡು ಪ್ರಿಡಿಕ್ಷನ್ ಮಾಡಿರುವಂಥದ್ದು ಎಲ್ಲ ಒಂದು ಮೆಟೀರಿಯಲನ್ನು ಇಟ್ಟಿಕೊಂಡು. ಹಾಗಾಗಿ ಯಾವುದು 100% ಇದೇ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದು ನನ್ನ ಸಬ್ಜೆಕ್ಟ್ ಆಗಿತ್ತು ಇಂಗ್ಲೀಷು, ಆವಾಗ ನಾನು ಹೇಳ್ತಾ ಇದ್ದೆ ಆಯಿತಾ. ಇದು ಬೇರೆಯವ್ರು ಪಾಠ ಮಾಡುವಂಥದ್ದು ಎಲ್ಲ ಕಡೆಯಿಂದ ಸ್ವಲ್ಪ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಬಿಟ್ಟು ಯಾರು ಚೆನ್ನಾಗಿದ್ದಾರೋ ಅವ್ರ ಹತ್ರ ಎಲ್ಲ ಹಾಗೂ ಮೆಟೀರಿಯಲ್ ಜೊತೆ ವರ್ಕ್ ಮಾಡಿಬಿಟ್ಟು ಇದನ್ನು ಫೈನಲ್ ಆಗಿ ಮಾಡಿರುವಂಥದ್ದು. ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಬರುವಂತಹ 6 ಅಂಕದ ಪ್ರಶ್ನೆಗಳ ವಿಡಿಯೋನ ಮಾಡಿಕೊಡ್ತೇನೆ ನಮ್ಮ ಕನ್ನಡ ಮೀಡಿಯಂ ಹಾಗೂ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ದಯವಿಟ್ಟು ಇರುವ ಸಮಯವನ್ನು ಬರೆದು ಪ್ರಾಕ್ಟೀಸ್ ಮಾಡಿದರೆ ನಿಜವಾಗಿಯೂ ನಾಳೆ ನಾನು ಹೇಳಿದ್ನಲ್ವ ಪ್ರಾಬ್ಲಮ್ಸ್ ಇದಾವಲ್ವ, ಇವೆಲ್ಲ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಆಯಿತಾ, ಇನ್ನೊಂದು ಏನೋ ಹೇಳಬೇಕಿತ್ತು ನಿಮಗೆ, ಮುಗೀತು ಬಿಡಿ. ಇನ್ನೊಂದು ಯಾವುದು ಮ್ಯಾಕ್ರೋ ಎಕನಾಮಿಕ್ಸ್ ಮುಂದಿನ ವೀಡಿಯೋದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ನನ್ನ ಹಿಂದಿನ ವೀಡಿಯೋನ ದಯವಿಟ್ಟು ಮೊದಲು ಅದನ್ನು ನೋಡಿದರೆ ನೀವು 80 ಔಟ್ ಆಫ್ 80 ತೆಗಿತೀರಾ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.